ಬಂಗಾರ, ಮೂಲ ಬಂಗಾರ ಬೇಕು. ಅದು ಬಂಗಾರ ಇದ್ದಾಗ ನೀವು ಉಂಗುರ ಮಾಡಬಹುದು, ಸರ ಮಾಡಬಹುದು, ಚೈನ್ ಮಾಡಬಹುದು, ಬೇಕಾದಂಥ ಆಭರಣಗಳನ್ನು ಮಾಡಬಹುದು. ತೊಡಿಗೆಯ ಮಾಡುವಡೆ ಹೊನ್ನೆ ಮೊದಲು, ಶಿವಪಥವನರಿವಡೆ ಗುರುಪಥವೇ ಮೊದಲು. ನಾವೇನಾದರೂ ಆಧ್ಯಾತ್ಮಿಕ ತತ್ವವನ್ನು ತಿಳ್ಕೋಬೇಕಂತ ಮಾಡಿದ್ದೀವಿ ಅಂತಿದ್ದೀವಿ ಅಂದ್ರೆ, ನಮಗೆ ಪರಮಾರ್ಥ ತತ್ವ ತಿಳಿಬೇಕಾಗ್ಯದ ಅಂತ ಯಾರಿಗಾದರೂ ಇಚ್ಛೆ ಇದ್ರೆ, ಮೋಕ್ಷವಾಗಬೇಕು ಅಂತ ಯಾರಿಗಾದರೂ ಬಯಕೆ ಇದ್ರೆ, ಅವ್ರೇನು ಮಾಡಬೇಕು? ಗುರುಪಥವೇ ಮೊದಲು. ಮೊದಲ ಗುರುಗಳ ದರ್ಶನ ತಗೋಬೇಕು, ಗುರುಗಳ ಸೇವಾ ಮಾಡಬೇಕು. ಗುರುಗಳ ಹತ್ತಿರ ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರನಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ ಅಂತ ಹೇಳ್ತಾರೆ. ಏನಾದರೂ ನಾವು ಈ ಜೀವನದಲ್ಲಿ ಉದ್ಧಾರ ಆಗಬೇಕಾಗಿದ್ರೆ ಮೊಟ್ಟ ಮೊದಲು ಗುರು ಸೇವೆಯನ್ನು ಮಾಡಬೇಕು. ಅಂಥ ಮನುಷ್ಯ ಜಗತ್ತಿನಲ್ಲಿ ಜಗದ್ವಂದ್ಯನಾಗಿ ಬೆಳೀತಾನೆ. ಎತ್ತಾಗಿ ತೊತ್ತಾಗಿ ಹಿತ್ತಲದ ಗಿಡವಾಗಿ. ಹೆಂಗಿರ್ಬೇಕು ಗುರುಗಳ ಹತ್ತಿರ ಅಂದ್ರೆ, ನಾ ಬಹಳ ದೊಡ್ಡ ಸಾವುಕಾರದನಂಥೇಳಿ ಗುರುಗಳ ಸಮೀಪ ಎಂದು ಬರಬಾರದು. ನಾನು ಊರಿನ ಗೌಡ ಅದನಂತ ತಿಳ್ಕೊಂಡು ಒಳಗೊಳಗ ಅಹಂಕಾರ ತುಂಬಿಕೊಂಡು ಗುರುಗಳ ಹತ್ತಿರ ಬರಬಾರದು. ನನಗೇನು ಕಡಿಮೆ ಗೊತ್ತದ, ನಾನು ಬಹಳ ದೊಡ್ಡ ವಿದ್ಯಾವಂತ ಅಂತ ವಿದ್ಯಾಮದದಿಂದ ತುಂಬಿಕೊಂಡು ಎಂದಿಗೂ ಗುರು ಸನ್ನಿಧಿಗೆ ಬರಬಾರದು. ಹೆಂಗೆ ಬರಬೇಕು ಅಂತ ಕೇಳಿದ್ರೆ, ಎತ್ತಾಗಿ. ಎತ್ತುಗಳು ಹೆಂಗೆ ಸೇವಾ ಮಾಡ್ತಾವಲ್ಲ ಹಂಗೆ ಎತ್ತಾಗಲ ಕಲಿ ಗುರು ಸನ್ನಿಧಿಯಲ್ಲಿ. ತೊತ್ತಾಗಿ ದಾಸದಾಸಿಯರು ಯಾವ ರೀತಿಯಾಗಿ ಸೇವಾ ಮಾಡ್ತಿರ್ತಾರಲ್ಲ ಆ ರೀತಿಯಾಗಿ ಗುರು ಸೇವೆಯನ್ನು ಮಾಡುವುದನ್ನು ಕಲಿ. ಹಿತ್ತಲದ ಗಿಡವಾಗಿ. ಹಿತ್ತಲದ ಗಿಡ ಯಾವ ರೀತಿಯಾಗಿ ಅದೆಲ್ಲ ಔಷಧಿ ದ್ರವ್ಯಗಳನ್ನು ಕೊಡ್ತದ, ಹಣ್ಣು ಹಂಪಲಗಳನ್ನು ಕೊಡ್ತದ. ಆದರೆ ಯಾರಿಗೂ ಕೂಡ ಗೊತ್ತಿರುವುದಿಲ್ಲ. ಮನೆಗೆ ಬಂದವರೆಲ್ಲ ಮುಂದಿರುವಂಥ ಗಿಡ ನೋಡ್ತಾರೆ ಹೊರತು ಹಿತ್ತಲದೊಳಗೆ ಗಿಡ ಇರುವಂಥ ಗಿಡ ಯಾರೂ ನೋಡುವುದಿಲ್ಲ. ನೀವೇನೇನು ಗಾರ್ಡನ್ನಲ್ಲಿ ಬೇರೆ ಬೇರೆ ಸಸಿಗಳನ್ನು ಹಚ್ಚಿರ್ತೀರಿ ಅದನ್ನಷ್ಟೇ ಜನ ನೋಡಿ ಕೊಂಡಾಡಿ ಹೋಗ್ತಾರೆ. ಆದ್ರೆ ಹಿತ್ತಲದಲ್ಲಿರುವಂಥ ಗಿಡವನ್ನು ಯಾರೂ ನೋಡುವುದಿಲ್ಲ, ಯಾರೂ ಕೊಂಡಾಡುವುದಿಲ್ಲ. ಆಗ ಗುರು ಸನ್ನಿಧಿಯಲ್ಲಿ ನಾವು ಇದ್ರೆ ಹೆಂಗಿರಬೇಕು ಅಂದರೆ, ಯಾರಿಗೆ ಕಾಣಲಾರ್ದಂಗೆ ಬರೀ ಸೇವಾ ಅಷ್ಟ ಮಾಡ್ತಾ ಇರಬೇಕು. ಈಗೆಲ್ಲ ಪ್ರವಚನ ನಡೀತದ, ಈಗೆಲ್ಲ ಜನ ಇರ್ತಾರ. ತಾವೆಲ್ಲ ಪ್ರಸಾದ ಮಾಡಿ ಹೋದ ನಂತರ ನಿಮಗೆ ಯಾರಿಗೂ ಕಾಣಿಸಲಾರದಂತೆ ಆ ಎಲ್ಲ ಪಾತ್ರೆಗಳನ್ನು ಸ್ವಚ್ಛ ಮಾಡಿ ರಾತ್ರಿ ಎಲ್ಲರಿಗಿಂತ ಕೊನೆಗೇನು ಹೋಗ್ತಾರಲ್ಲ ಅವರು ನಿಜವಾದ ಗುರು ಸೇವಕರು. ಹಿತ್ತಲದ ಗಿಡವಾಗಿ ಮತ್ತೆ ಪಾದದ ಕೆರವಾಗಿ ಗುರುವಿನ ಹತ್ತಲಿರು ಎಂದ ಸರ್ವಜ್ಞ. ಗುರುಗಳು ಬೈಲಿ ನಾವು ತಿದ್ದುಕೊಳ್ಳಿ ಅಂತ ಬೈತಾರೆ, ನಮ್ಮ ಮೇಲೆ ಸಿಟ್ಟಿಟ್ಟು ಬೈಯುವುದಿಲ್ಲ. ಗುರುಗಳು ಒಂದೇಟ ಹೊಡೆದ್ರು ಅಂದ್ರು ಅದೊಂದು ಆಶೀರ್ವಾದ ಅಂತ ತಿಳಿದುಕೋ. ಯಾಕೆ ಅಂದ್ರೆ ಅವರು ನಮ್ಮ ಉದ್ಧಾರವನ್ನು ಅಷ್ಟೇ ಬಯಸ್ತಾರೆ ಹೊರತು ನಾವು ಹಾಳಾಗಲಿ ಅಂತೆಂದು ಬಯಸುವುದಿಲ್ಲ. ಅದಕ್ಕೆ ನಾವು ಅಂತಹ ಗುರುಗಳನ್ನು ಸದಾ ಕಾಲದಲ್ಲಿಯೂ ಪೂಜಿಸಬೇಕು, ಆರಾಧಿಸಬೇಕು. ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು. ದೇವರನ್ನೇನಾದರೂ ತಿಳ್ಕೋಬೇಕಂತ ಮಾಡಿದ್ದೀವಿ ಅಂದ್ರೆ ಇಂತಹ ಶರಣರ ಸಂಘ ಏನದಲ್ಲ ಇಲ್ಲಿ ಬಂದು ಕುಂತೀವಿ ಅಂದ್ರೆ ಸಾಕು. ಇಲ್ಲಿ ಆಧ್ಯಾತ್ಮಿಕ ವಾತಾವರಣದಲ್ಲಿ ಒಂದು ತಾಸು ಕಳೆದಿವಿ ಅಂದ್ರೆ ಸಾಕು. ದೇವರಂದ್ರೆ ಏನು, ದೇವರನ್ನು ಕಾಣಬೇಕಾದ್ರೆ ನಾವು ಏನು ಮಾಡಬೇಕು ಅಂತ ಗೊತ್ತಾಗ್ತದ ಅಂತ ಹೇಳ್ತಾರೆ ಬಸವಣ್ಣನವರು. ಅಂತಹ ಮಹಾ ಆಧ್ಯಾತ್ಮಿಕದ ಪಾರಮಾರ್ಥಿಕ ಪಥದಲ್ಲಿ ಸಾಗಿದಂತಹ ಒಬ್ಬರು ಶ್ರೇಷ್ಠ ಶಿವಶರಣರಾಗಿ ಹೋದರು. ಅವರು
ಇಳಿಹಾಳ ಬೊಮ್ಮಯ್ಯ ಅಂತ ಅವ್ರ ಹೆಸರು. ಬಹಳ ದೊಡ್ಡ ಒಕ್ಕಲಿಗ, ರೈತ. ಇಳಿಹಾಳ ಬೊಮ್ಮಯ್ಯನ ಹೆಸರು ಕೇಳದವರೇ ಇಲ್ಲ. ಯಾಕೆ ಅಂದ್ರ ಅಂತಹ ಶ್ರೇಷ್ಠ ಒಕ್ಕಲಿಗನಾತ. ಇದು ಬಾಗಲಕೋಟೆ ಜಿಲ್ಲೆಯ ಘಟಪ್ರಭಾ ನದಿಯ ದಂಡೆಯ ಮೇಲಿರುವಂತಹ ಒಂದು ಊರ ಇಳಿಹಾಳು ಅಂತ ಕರೀತಾರೆ. ಆ ಇಳಿಹಾಳದಲ್ಲಿ ಇವರು ಜನಿಸಿದರು, ಬೊಮ್ಮಯ್ಯನವರು ಜನಿಸಿದರು. ಒಕ್ಕಲುತನದಲ್ಲಿಯೇ ಹಾಗೇ ಬೆಳೀತಾ ಹೋದರು. ಒಕ್ಕಲುತನದ ಒಂದು ವಿಶೇಷತೆ ಏನದ ಅಂದ್ರೆ, ಸಣ್ಣವರಿರುವಾಗಲೇ ಅದನ್ನು ಮಾಡ್ಕೋತ ಹೋಗಬೇಕು, ಅವಾಗ ಸರಿಯಾಗಿ ಒಕ್ಕಲ್ತನ ಬರ್ತದೆ. ಎಲ್ಲಾದ್ರೆ ನಾವು 10ನೇತೆ 12ನೇತೆ ಡಿಗ್ರಿ ಮುಗಿಸಿ ಏನಾದರೂ ಹೊಲಕ್ಕೆ ಬರ್ತಿದ್ದೀವಿ ಅಂದ್ರೆ ನಮಗೆ ಒಕ್ಕಲ್ತನ ಹತ್ತಂಗಿಲ್ಲ ಸರಿಯಾಗಿ. ಹುಡುಗ ಹುಟ್ಟೋದನೇ ಒಕ್ಕಲಿಗರ ಮನೆಯಲ್ಲಿ ಹುಟ್ಟಬೇಕು. ಹುಟ್ಟಿನೂ ಕೂಡ ಅವನು ಏನಾದರೂ ನೀವು ಹೋದ ಹಾಸ್ಟೆಲ್ಗೆ ಇಟ್ರಿ ಅಂದ್ರೆ ಅವಾಗ ಒಕ್ಕಲ್ತನ ಸರಿಯಾಗಿ ಬರುವುದಿಲ್ಲ. ಹಾಸ್ಟೆಲ್ದಲ್ಲಿ ಏನು ದನಗಳಿರ್ತಾವೋ, ಏನು ಮೇವು ಹಾಕೋದಿರ್ತದನೋ, ಕಸ ತೆಗೆದು ಏನಿರ್ತದಲ್ಲಿ. ಆದ್ರೆ ಈ ಇಳಿಹಾಳ ಬೊಮ್ಮಯ್ಯನವರು ಒಕ್ಕಲತನದ ಮನೆಯಲ್ಲಿ ಹುಟ್ಟಿದರು. ಬರೇ ಒಕ್ಕಲತನದ ಮನೆಯಲ್ಲಿ ಹುಟ್ಟಿದ ಮಾತ್ರಕ್ಕೆ ಒಬ್ಬ ಶಿವಶರಣನಾಗುವುದಿಲ್ಲ. ಕೋಟಿಗಟ್ಟಲೆ ಜನ ಒಕ್ಕಲಿಗರದಾರ, ರೈತರದಾರ. ಅವರು ಯಾರ ಹೆಸರನ್ನು ಶಿವಶರಣರ ಚರಿತ್ರೆಯಲ್ಲಿ ಬಂದಿಲ್ಲ. ಆದ್ರೆ ಬೊಮ್ಮಯ್ಯನವರ ಹೆಸರು ಮಾತ್ರ ಶಿವಶರಣರ ಚರಿತ್ರೆಯಲ್ಲಿ ಬಂದದ್ದು. ಯಾಕೆ ಬಂತು ಅಂದ್ರ, ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ, ದಯಾಳು ದೇವನಂ ನೆನೆದರೆ ಆ ದೇವತಾ ಆಳಿನಾಳೆಯ ಸರ್ವಜ್ಞ ಅಂತ ಹೇಳ್ತಾರೆ. ಒಕ್ಕಲಿಗರು ಎಂದಿಗೂ ಸೂರ್ಯ ಉದಯ ಆದ ನಂತರ ಇತಿಹಾಸದಲ್ಲಿ ಯಾರೂ ಎದ್ದಿಲ್ಲ, ಏಳಂಗೂ ಇಲ್ಲ. ಖರೆ ಒಕ್ಕಲಿಗರು ಮತ್ತು ಈಗಿನವರಲ್ಲ. ಈಗ ರೊಕ್ಕನೂ ಹೆಚ್ಚಾಯಿತು, ಹಿಂಗಾಗಿ ತಿಳಿದಾಗ ಹೇಳ್ತಾರೆ ಈಗ. ಆದರೆ ರೈತರಾದಂಥವ್ರು, ಒಕ್ಕಲಿಗರಾದಂಥವ್ರು ಯಾವಾಗ ಹೇಳಬೇಕು ಅಂದ್ರೆ, ಕೋಳಿ ಕೂಗದ ಮುನ್ನ ಏಳುವುದು ದಿನನಿತ್ಯ. 4 ಗಂಟೆಕ್ಕಿಂತ ಮೊದಲೇ ಹೇಳ್ಬೇಕು ಅವರು. ಮತ್ತು 4 ಗಂಟೆಕ್ಕಿಂತ ಮೊದಲೇ ಹೇಳ್ಬೇಕಂದ್ರೆ ಲಘುನ ಮಕ್ಕೋಬೇಕಲ್ಲ. ನಮ್ಮ ಈಗ ಮಕ್ಕಳುದನ 12 12 ಗಂಟೆಗೆ ಸಾಮಾನ್ಯವಾಗಿ ಮರುದಿವ್ಸ ಚಾಲು ಆಗ್ತದೆ. 12 ಗಂಟೆ ಆಯ್ತಂದ್ರೆ ನಿನ್ನೆ ಸಮಯ ಹೋಯಿತು, ಮತ್ತು ಇವತ್ತಿನ ಶುರುವಾಗ್ತದೆ. ನಾವೆಲ್ಲ ಮಲ್ಕೊಳ್ಳೋದು ಈಗಿನ ಸಾಮಾನ್ಯ ಸಮಯ 12 ಮೇಲೆ ಮಲ್ಕೋತಾರೆ. ಮತ್ತು ಮುಂಜಾನೆ 4 ಕೇಳಂದ್ರೆ ಯಾವಾಗ ಹೇಳೋರು ಇವರು? ಎಷ್ಟು ಕೇಳ್ತಾರ? 7ಕ್ಕೆ ಎದ್ದಾನಂದ್ರೆ ನಸಿಕಿನಾಗ ಎದ್ದಾನಂತ ತಿಳ್ಕೊಬೇಕು. 8 ತನಕ ಹೇಳೋದೇ ಇಲ್ಲ. ಇನ್ನು ಸಿಟ್ಯಾಗ ಹೋದ್ರೆ ತೀರ ಕತಿ ದೂರದ ಬೆಂಗಳೂರ, ಮುಂಬೈ, ಅವ್ರು ಭಾಳ ಲಘು ಎದ್ದಾರಂದ್ರೆ 10 ಕೇಳ್ತಾರೆ. ಏನ್ರಿ ಎಷ್ಟು ಲಘು ಎದ್ದಾರಿ ಎತ್ತಾರ ಅವರು? ಯಾಕಂದ್ರೆ ಬಿಲ್ಡಿಂಗ್ ಕಟ್ಸಿರ್ತಾರ, ಕಿಟಕಿಗಳಿರ್ತಾವೆ, ಕಿಟಕಿಗೆಲ್ಲ ಪರದ ಹಾಕಿಬಿಟ್ಟಿರ್ತಾರೆ. ಅದು ಸೂರ್ಯ ಉದಯ ಆದದ್ದು ಗೊತ್ತಾಗೋದಿಲ್ಲ, ಮುಳುಗಿದ್ದು ಗೊತ್ತಾಗೋದಿಲ್ಲ. ಕತ್ಲಿ ಕೋಣೆಯಲ್ಲಿ ಲೈಟ್ ಹಚ್ಚಿರ ಹಗಲಾತು, ಲೈಟ್ ಹರಿಸ್ರೆ ಕತ್ಲೆ ಆಯಿತು. ಆದರೆ ಈ ಬೊಮ್ಮಯ್ಯನವರು ಸೂರ್ಯೋದಯಕ್ಕಿಂತ ಮೊದಲೇ ಎದ್ದು ಏನ್ರೇ ಮಾಡ್ಕೋತ್ಕೊಂಡಿರ್ತಾರಂತಲ್ಲ, ಇವರು ಒಕ್ಕಲುತನಕ್ಕೆ ಅತ್ಯಂತ ಆಧಾರಭೂತವಾಗಿದ್ದಂಥವೇ ಎತ್ತುಗಳು. ನಂದಿ ಪರಮಾತ್ಮನನ್ನೇ ಹೊತ್ತುಕೊಂಡಂಥ ನಂದೀಶ್ವರ, ಅವನು ಸೇವಾ ಮಾಡ್ಬೇಕಲ್ಲ. ಎದ್ದು ಕೂಡಲೇ ಮತ್ತು ಯಾರ್ಯಾರಿಗೆ ಎಷ್ಟೆಟ್ಟು ಕೊಟ್ಟೇನಿ, ಏನೇನು ಆಯಿತು ಲೆಕ್ಕ ಅಂತ ಅದನ್ನು ವಿಚಾರ ಮಾಡೋದಲ್ಲ. ಏನು ಮಾಡೋದು? ಎತ್ತುಗಳು ಸೇವಾ ಮಾಡಬೇಕಾಗ್ತದೆ. ಮುಂಜಾನೆ ಎದ್ದ ತಕ್ಷಣ ದನಗಳಿಗೆ, ಅವುಗಳಿಗೆ
ಮೇವು ಹಾಕಬೇಕು, ನೀರು ಕುಡಿಸಬೇಕು, ಮುಸುರಿ ತಿನ್ನಿಸ್ಬೇಕು. ಎಲ್ಲ ಸರಿಯಾಗಿ ಅವುಗಳ ಹೊಟ್ಟೆ ತುಂಬಿ ಗಟ್ಟಿ ಆದ ಬಳಿಕ ಸೂರ್ಯ ಹೊಂಡುವುದಕ್ಕಿಂತ ಮೊದಲ ಹೊಲದಾಗ ಹೋಗಿ ಇವ ನೇಗಿಲ ಹೊಡಿಲಾಕ ಚಾಲೂ ಮಾಡಿದ ಅಂದ್ರೆ ತಿಳ್ಕೋಬೇಕು, ಈ ಮನುಷ್ಯ ರೈತ ಅಲ್ಲ, ಇವ ದೇವರ ಸಮಾನ ಅದಾನ ಅಂತ ತಿಳ್ಕೋಬೇಕು. ರೈತ ಅಂದ್ರೆ ಬೇರೆ ಅಲ್ಲ, ಒಬ್ಬ ಸಂತ ಮಹಾತ್ಮ ಅಂದ್ರೆ ಬೇರೆ ಅಲ್ಲ. ಹೊರಗಿನ ಒಕ್ಕಲತನ ಮಾಡುವಂಥವ ರೈತನಾದ್ರ ಒಳಗಿನ ಒಕ್ಕಲತನವನ್ನು ಮಾಡುವಂಥವನೇ ಮಹಾತ್ಮನಾಗುತ್ತಾನ. ಹಂಗ ಆ ಬೊಮ್ಮಯ್ಯನವರು ಎದ್ದು ಅವು ದನಗಳಿಗೆಲ್ಲ ಮೇವು ಹಾಕಿ ಸ್ನಾನ ಮಾಡಿ ಹಣೆಯ ಮೇಲೆ ವಿಭೂತಿ ಧರಿಸಿಕೊಂಡು ಶಿವಪೂಜೆಯನ್ನು ಮಾಡಿ ಓಂ ನಮಃ ಶಿವಾಯ ಅಂಥೇಳಿ ಷಡಕ್ಷರ ಮಂತ್ರವನ್ನು ಜಪ ಮಾಡ್ತಾ ಮಾಡ್ತಾ ಆ ಎತ್ತುಗಳಿಗಷ್ಟು ಪೂಜಾ ಮಾಡಿ, ಮೊದಲಿನ ಒಕ್ಕಲಿಗರು ಸ್ವಾಮಾರ ಎಂದು ಹೂಡುತ್ತಿದ್ದಿದ್ದಿಲ್ಲ, ಈಗೂ ಕರೆ ಒಕ್ಕಲಿಗರು ಯಾರೂ ಹೂಡುವುದಿಲ್ಲ. ಸೋಮವಾರ ನಂದಿಯ ವಾರ, ಶಿವನ ವಾರ, ಅವತ್ತು ಎತ್ತುಗಳಿಗೆ ಮೈ ತೊಳೆದು ಸರಿಯಾಗಿ ವ್ಯವಸ್ಥೆ ಮಾಡಿ ವಿಶ್ರಾಂತಿಗೆ ಬಿಡಬೇಕು. ನಮಗಿವತ್ತು ಸೋಮವಾರ ಗೊತ್ತಾಗೋದಿಲ್ಲ, ಮಂಗಳವಾರ ಗೊತ್ತಾಗೋದಿಲ್ಲ. ಎಲ್ಲರ ಹೊಲದಾಗ ಟ್ರ್ಯಾಕ್ಟರ್ ಬಂದವು. ಅವು ಟ್ರ್ಯಾಕ್ಟ್ರಿಗೇನು ಮೈ ತೊಳಿಬೇಕಾಗಿಲ್ಲ, ಏನು ಮೇವು ಹಾಕಬೇಕಾಗಿಲ್ಲ. ಆದರೆ ಇಲ್ಲಿ ಹೆಂಗಿತ್ತು ಅಂದರೆ ರೈತ ಅಷ್ಟು ಶ್ರದ್ಧೆಯಿಂದ ಎತ್ತುಗಳು ಸೇವಾ ಮಾಡುತ್ತಿದ್ದ. ಒಂದು ಗೊತ್ತಿರಲಿ ನಿಮಗೆ, ಕಾಲ ಇದು 21ನೇ ಶತಮಾನ ಆದರೂ ಕೂಡ ಯಾವ ಮನುಷ್ಯ ಇವತ್ತಿಗೂ ಎತ್ತುಗಳ ಸೇವೆಯನ್ನು ಮಾಡ್ತಾನಲ್ಲ ಅಂಥವನಿಗೆ ದೇವರು ಕೈಲಾಸದಲ್ಲಿ ಪ್ರಥಮ ಪ್ರವೇಶ ಅವನಿಗೆ ಅದ. ಏನು ನಮ್ಮ ಒಂದು 100 ಟ್ರ್ಯಾಕ್ಟರ್ ಅದಾವ್ರಿ, ನಾವು ಕೈಲಾಸಕ್ಕೆ ಹೋಗ್ತೀವಿ ಅಂದರೆ ನೀ ಹೋಗಂಗಿಲ್ಲಪ್ಪ ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ನಂದಿಯ ಸೇವೆಯನ್ನು ಮಾಡಿದ್ರೆ ಸಾಕ್ಷಾತ್ ಶಿವನ ಸೇವಾ ಮಾಡಿದಂತೆ. ಯಾಕೆ ಅಂದ್ರೆ ಶಿವನನ್ನು ಹೊತ್ತುಕೊಂಡು ತಿರುಗಾಡುವಂಥವನೇ ನಂದಿ ಅಂದ ಬಳಿಕ ನಾವು ನಂದಿಯ ಸೇವೆಯನ್ನು ಮಾಡಿದ್ರೆ ಶಿವನ ಸೇವಾ ಮಾಡಿದಂಗ ಆಗ್ತದೆ. ನಿಮ್ಮ ಹೊಲದಾಗ ಏನೂ ಇರಲಿಲ್ಲ ಅಂದರೂ ಚಿಂತಿಲ್ಲ, ಒಂದು ಸ್ವಲ್ಪ ಮೇವು ಹತ್ತದ, ಒಂದೊಂದು ಎತ್ತುಗಳು ಒಂದೊಂದು ಆಕಳ ಅಷ್ಟು ಇರಬೇಕು ಮನೆಯಲ್ಲಿ. ನಮಗೇನಾಗಿದೆ ಏನ್ರಿ, ಅದು ಹೆಣ್ಕಾಸು ಮಾಡೋರು ಯಾರು, ವಾಸ ಬರ್ತದ. ಆ ಯೂರಿಯಾ DAP ಎಲ್ಲ ಹೊಲಕ್ಕೆ ಹಾಕ್ತೀರಿ, ಅವಾಗ ವಾಸ ಬರುವುದಿಲ್ಲೇನು? ಔಷಧ ಹೊಡಿತೀರಿ ದ್ರಾಕ್ಷಿಗೆ, ಎಷ್ಟು ಔಷಧ ಏನದು, ಎಷ್ಟು ವಾಸ ಇರ್ತದೆ, ಅದೇನು ಅನಿಸೋದಿಲ್ಲ ಮನುಷ್ಯಾಗ. ಆದರೆ ಈ ದನಗಳ ಸಗಣಿ, ದನಗಳ ಆ ಗೋಮೂತ್ರ ನೋಡಿದ್ರೆ ಇಲ್ರಿ ನಮಗೆ ಆಗಿ ಬರುವುದಿಲ್ಲ ಅದು ಅಂತ ಹೇಳ್ತಾರೆ. ಹಂಗೆಂದು ಅನ್ನಬಾರದು ರೈತರಾದಂಥವರು. ಯಾಕೆ ಅಂದ್ರೆ ನಾವೇನು ಹಣಿಗೆ ವಿಭೂತಿಯನ್ನು ಹಚ್ಕೊಳ್ತೀವಲ್ಲ, ಆ ವಿಭೂತಿ ತಯಾರಾಗುವುದೇ ಆಕಳ ಗೋಮಯದಿಂದ ತಯಾರಾಗ್ತದೆ ಅನ್ನೋದನ್ನು ಯಾರೂ ಮರಿಬಾರದು. ನಮ್ಮಲ್ಲಿ ಜರ್ಸಿ ಆಕಳದವ್ರಿ, ಆ ಜರ್ಸಿ ಆಕಳ ಹೆಂಡಿದಿಂದ ನಾವು ಏನಾದರೂ ಭಸ್ಮ ಮಾಡಿದ್ವಿ ಅಂತ ಯಾರು ಹೇಳ್ತಾರೆ? ಜರ್ಸಿ ಆಕಳದವ್ರಿ, ಮನೆ ತುಂಬ ಹೊಡೀರಿ ಮನೆ ಶಾಂತಿ ಅದ ಅಂತ ಯಾರೇ ಅಂತಾರೆ? ಅದಕ್ಕೆ ಅಂತಹ ಇಳಿಹಾಳ ಬೊಮ್ಮಯ್ಯನವರು ತಮ್ಮ ಕಾಯಕದಲ್ಲಿ ನಿರತರಾಗಿದ್ದರು. ಒಕ್ಕಲಿಗರು ಅಂದ್ರೆ ಬಹಳ ಸ್ವಚ್ಛ ಮನಸ್ಸಿನವರು. ಹೆಂಗಿರ್ತಾರೆ ಒಕ್ಕಲಿಗರು ಅಂದ್ರೆ ಅವ್ರಿಗೆ ಒಳಗೊಂದ ಹೊರಗೊಂದ ಅಂತ ಇರುವುದಿಲ್ಲ. ಅವ್ರಿಗೆ ನಮ್ಮವರು ಇವ್ರು ಹೊರಗಿನವರು ಅಂತ ಅನಿಸೋದೇ ಇಲ್ಲ. ಯಾರ್ಯಾರು ಹಸದವನು ಹೊಲಕ್ಕೆ ಬರ್ತಾರಲ್ಲ ಅವರಿಗೆ ತಂದ ಬುತ್ತಿಯನ್ನು ಬಿಚ್ಚು ಉಣಿಸ್ತಾನಲ್ಲ, ಇವನು ಒಕ್ಕಲಿಗ, ನಿಜವಾದ ಶ್ರೀಮಂತ. ಈಗ ಹಾಸ್ಟೆಲ್ಗೆ ಕಳಿಸ್ಲತ್ಯಾರ. LKG UKG 1ನೇತೆ 2ನೇತೆ ಇಂಗ್ಲೀಷ್ ಮೀಡಿಯಂ ಶಾಲೆಗಳಿಗೆ ಏನು ಕಳಿಸ್ಲತ್ತಾರ ಮಕ್ಕಳನ್ನು. ಒಂದು ಟಿಫಿನ್ ಮಾಡಿರ್ತಾರೆ ಸಿಟ್ಯಾಗದು, ಅಷ್ಟ ಸಣ್ಣ ಡೆಬ್ಬಿ. ಅವು ಇವರಿಗೆ ಲಘು ಎದ್ದು ಅಡುಗೆನೂ ಮಾಡೋದಕ್ಕಾಗೋದಿಲ್ಲ ಸಿಟ್ಯಾಗ. ಪಾಪ ಎಲ್ಲ ರಾತ್ರಿ ಸೀರಿಯಲ್ಗಳನ್ನು ನೋಡಿ ಎಲ್ಲ ಮಾಡಿ ಮಲ್ಕೊಂಡು ದಣದಿರ್ತಾರ. ಮುಂಜಾನೆ ಎದ್ದು ಕೂಡಲೇ ಹೋಟೆಲ್ದಾಂದನೇ ಇಡ್ಲಿ ದ್ವಾಸೆ ಅವು ಇವು ಎಲ್ಲ ಆ ಡಬ್ಬಿಯಲ್ಲಿ ಹಾಕಿ ಮಕ್ಕಳಿಗೆ ಕೊಟ್ಟು ಕಳಿಸಿಬಿಡ್ತಾರೆ.
ಕಳಿಶ ಹುಡುಗರಿಗೆ ಹೇಳ್ತಾರೆ ಇವರು ತಾಯಂದಿರು, ಹಳ್ಳ್ಯಾನವರಲ್ಲ ಸಿಟ್ಯಾಗಿನವರು. ಏನು ಹೇಳ್ತಾರಂದ್ರೆ, ಯಾರ ಕಡೆ ಮುಖ ಮಾಡಿ ಉಣ್ಲಾಕ್ ಹೋಗಬೇಡ, ಗಾಡಿ ಕಡೆ ಕೂತು ಉಣ್ಣು. ಯಾಕಂದ್ರೆ ಯಾರೇ ಬೇಡ್ರೆ ಕೊಡ್ಲಾಕ ಎರಡನೇ ಇಡ್ಲಿನ ಇಲ್ಲಲ್ಲ. ಹಿಂಗಾದ್ರೆ ಮಾಡೋದೇನದ ಏನು? ಆದರೆ ಒಕ್ಕಲಿಗಲಾದಂಥವರು ಮೊದಲಿನ ಅಜ್ಜಿಗಳು ಬುತ್ತಿ ಕಟ್ತಿದ್ರು ರೈತರಿಗೆ. ಎಷ್ಟು ಕಟ್ತಿದ್ರು? ಒಬ್ಬಿದ್ರ 4 ಜನರ ಬುತ್ತಿಯನ್ನು ಕಟ್ತಿದ್ರು, ಇಬ್ಬರಿದ್ರು ಅಂದ್ರೆ 8 ಜನರ ಬುತ್ತಿಯನ್ನು ಕಟ್ತಿದ್ರು. ಯಾಕೆ ಅಂದ್ರೆ ಹೊಲ್ದಾಗ ಹೋದ ಬಳಿಕ ಅಕಸ್ಮಾತ್ ಯಾರಾದರೂ ಬಂದ್ರೆ ನಮ್ಮಲ್ಲಿ ಬುತ್ತಿಲ್ಲ ಅನ್ನಿಲ್ಲ ಅಂತೆಂದು ಹೇಳಬಾರದು. ಯಾಕೆ ಅಂದ್ರೆ ರೈತ ಅಂದ್ರೆ ಭಿಕ್ಷೆಯನ್ನು ಬೇಡುವಂಥವನಲ್ಲ, ಆತ ಅನ್ನದಾತ ಅಂತ ಅಜ್ಜಿಗಳು ತಿಳ್ಕೊಂಡಿದ್ರು ಮೊದಲಿನವರು. ಈಗ ಏನು ರೊಟ್ಟಿನ ಮಾಡಂಗಿಲ್ಲ, ಈಗ ಬುತ್ತಿ ಕಟ್ರಿ ಅಂದ್ರೆ ಚಪಾತಿ ಕಟ್ಟಿ ಬಿಡ್ತಾರೆ. ಆಯಿತು, ಅಂತಹ ಇಳಿಹಾಳ ಬೊಮ್ಮಯ್ಯನವರು ಅಷ್ಟು ಉದಾರ ಹೃದಯ. ಇನ್ನು ಅವರ ಸೇವಾ ಎಷ್ಟು ಶ್ರದ್ಧೆಯಿಂದ ಒಕ್ಕಲುತನ ಮಾಡೋದಂದ್ರೆ ಎಲ್ಲರಿಗೂ ಬರುವುದಿಲ್ಲದು. ಚಲೋ ಒಕ್ಕಲಿಗರು ಬಹಳ ಕಡಿಮೆ ಜನ ಇರ್ತಾರೆ. ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತ ಹೇಳಿದರು. ಬೇಕಾದ್ನಿ IAS ಆಫೀಸರ್ ಆಗಬಹುದು, ಆದರೆ ಒಕ್ಕಲಿಗಾಗ್ಲಕ್ಕೆ ಬರುವುದಿಲ್ಲ. ಯಾಕೆ ಅಂದ್ರೆ IAS ಅನ್ನೋದನ್ನು ಶಾಲೆಯಲ್ಲಿ ಕಲಿಬೇಕಾಗ್ತದ. ಒಕ್ಕಲುತನವನ್ನು ಭೂತಾಯಿಯ ಉದರದಲ್ಲಿ, ಈ ಭೂಕ್ಷೇತ್ರದಲ್ಲಿ ವಿಶಾಲವಾದಂತಹ ಪೃಥ್ವಿಯ ಮೇಲೆ ಸೇವೆ ಮಾಡ್ತಾ ಕಲಿಬೇಕಾಗ್ತದೆ. ಒಕ್ಕಲುತನ ಏನದನ್ನು ಆಫೀಸ್ನಾಗ ಕೂತ್ ಕಲಿಯಾಕ ಬರೋದಿಲ್ಲ. ಒಕ್ಕಲುತನವನ್ನು ಅದೊಂದು ಡಿಗ್ರಿ ಅಲ್ಲ, ಅದೊಂದು ಪದವಿ ಅಲ್ಲ. ಆದರೆ ಒಕ್ಕಲುತನಕ್ಕಿಂತ ದೊಡ್ಡ ಪದವಿನ ಈ ಜಗತ್ತಿನಲ್ಲಿ ಇನ್ನೊಂದು ಇಲ್ಲ. ಹೇಳ್ತಿರ್ತಾರೆ, ನಮ್ಮ ಮಗ ಏನ್ರಿ ಒಬ್ಬ ಅಮೇರಿಕಾದಾಗ ಅದಾನ, ಒಬ್ಬ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಕಾರ್ಯಾಲಯದೊಳಗೆ PA ಅದಾನ, ಮುಖ್ಯಮಂತ್ರಿ ಅವ್ರ PA ಅದಾನ, ಇನ್ನೊಬ್ಬ ಕ್ಲಾಸ್ 1 ಆಫೀಸರ್ ಅದಾನ, ಸಣ್ಣವೇನದಾನ ಅಭ್ಯಾಸ ತಲೆಗೆ ಹತ್ತಲಿಲ್ರಿ, ಅದಕ್ಕೆ ಇಲ್ಲೇ ಹೊಲ್ದಾಗ ಹಚ್ಚಿಬಿಟ್ಟಿದ್ದೀವಿ. ಹಿಂಗೆಂದು ಹೇಳಕ್ಕೆ ಹೋಗಬಾರದು. ಮೊಟ್ಟ ಮೊದಲಿಗೆ ಯಾರ ಹೆಸರನ್ನು ಹೆಮ್ಮೆಯಿಂದ ನಾವೆಲ್ಲ ಹೇಳಬೇಕು ಅಂದ್ರೆ, ಸಣ್ಣ ಮಗ ಏನದಲ್ಲ ಇವನೇ ನಮಗ ಅನ್ನ ಹಾಕುವಂತ ಅನ್ನದಾತ ಅಂತ ಹೇಳಬೇಕು ನಾವೆಲ್ಲರೂ. ದೊಡ್ಡ ಮಗ ಏನದಲ್ಲ ಅವ ನಮ್ಮ ಕೈಯೊಳಗಿದ್ದು ಇದನ್ನು ಮಾಡೋದು ಬೇಡ ಅಂತ ಮಂದಿ ಕೈಯಾಗ ಚಾಕರಿ ಮಾಡ್ಲಾಕ್ ಹೋಗ್ಯಾನಂತ ಹೇಳ್ರಿ ಹೊರತು, ಸಣ್ಣವನನ್ನು ಒಕ್ಕಲತನ ಮಾಡುವವನನ್ನು ಎಂದೂ ಕಡೆಗಣಿಸಿ ನೋಡಬಾರದು. ಈಗ ಇನ್ನೊಂದು ದೊಡ್ಡ ಸಮಸ್ಯೆ ಆಗ್ಯದ, ಒಕ್ಕಲತನ ಮಾಡೋರಿಗೆ ಯಾರೂ ಕನ್ಯಾ ಕೊಡಂಗಿಲ್ಲ. ಏನು ಮಾಡ್ತೀರಿ? ಏನಿಲ್ರಿ 10 ಎಕರೆ ದ್ರಾಕ್ಷಿ ಅದ. ಆ ಬಳಿಕ ಇನ್ನೊಬ್ರಿಗೆ ಕೇಳ್ತಾರೆ, ಏನು ಮಾಡ್ತೀರಿ? ನೌಕರಿ ಐತ್ರಿ, ನಮಗೆ ನೌಕರಿ ಅದ ರೀ, ಪಗಾರ ಎಷ್ಟದ? ತಿಂಗಳಿಗೆ 10,000 ಐತ್ರಿ. ಎಲ್ಲಿದ್ರೆ ನೌಕರಿ? ಬೆಂಗಳೂರೊಳಗೆ, ಮುಂಬೈದೊಳಗೆ ನೌಕರಿ ಅದ. ಹಂಗಾದ್ರೆ ಕನ್ಯಾ ಅವನಿಗೆ ಕೊಡೋದು ಅಂತ ನಿರ್ಣಯ ಮಾಡಿದರು. ಇವ ವರ್ಷಕ್ಕೆ ಕೋಟಿಗಟ್ಟಲೆ ಗಳಿಸ್ತಿದ್ದ ಒಕ್ಕಲುತನದಲ್ಲಿ, ಇವನಿಗೆ ಕನ್ಯಾ ಕೊಡಲಿಲ್ಲ, ಅವ ಕೊಟ್ಟರು. ಆ ಬಳಿಕ ಅವ ನೌಕರಿ ಏನು ಮಾಡ್ತೀರಿ ಅಂತ ಎಲ್ಲ ಲಗ್ನ ಎಲ್ಲ ಮುಗಿತು. ನೌಕರಿ ಅಂತ ಕೂಡಲೇ ಕಣ್ಣು ಮುಚ್ಚಿ ಕೊಟ್ಟು ಬಿಡ್ತಾರೆ. ಟಾಟಾ ಕಂಪ್ನಿದು ಹೆಂಗೆ ಕಣ್ಣು ಮುಚ್ಚಿ ಸಾಮಾನು ಖರೀದಿ ಮಾಡ್ತಾರೆ, ಹಂಗೆ ನೌಕರಿ ಅಂದ ಬಳಿಕ ಕಣ್ಣು ಮುಚ್ಚಿ ಕೊಟ್ಟು ಬಿಡೋದು. ಆ ಬಳಿಕ ಲಗ್ನ ಆಗಿ ಕರ್ಕೊಂಡು ಹೋದ. ಅಲ್ಲಿ ಬೆಂಗಳೂರಾಗ ಹೋಗಿ ನೋಡಿದ್ರೆ ಅವ ಪ್ಯೂನ್ ಆಗಿದ್ದಲ್ಲಿ, ಗೇಟ್ ಕೀಪರ್, ವಾಚ್ಮನ್ ಕೆಲಸ ಮಾಡುವಂಥ ಮನುಷ್ಯನಿಗೆ ಕನ್ಯಾ ಕೊಡ್ತಾರೋ ಅಥವಾ ಇಡೀ ಜಗತ್ತಿನಲ್ಲಿ ಮಾಲಕನಾಗಿರುವಂಥ ರೈತನಿಗೆ ಕನ್ಯಾ ಕೊಡಬೇಕು ಅಂತ ವಿಚಾರ ಮಾಡಬೇಕು. ಕಡಿಮೆ ಬಡಿದ್ರೆ ನೀವು ಚಪ್ಪಾಳೆ. ಅಂದ್ರೆ ನಿಮ್ಮ ಮನಸ್ಸಿಲ್ಲ ಅಂತ. ನೀವು ಹೇಳೋದು ಹೇಳ್ರಿ, ನಾವು ಮಾಡೋದು ಮಾಡ್ತೀವಿ.
ಇವ್ರ ಅವ್ವ ಅಪ್ಪ ಏನಾದರೂ ಸರಿ, ಆ ಹೆಣ್ಮಕ್ಕಳಾದರೂ ಯುವತಿಯರಾದರೂ ಅವರ ಮನಸ್ಸು ಮಾಡಬೇಕು. ಈ ಜಗತ್ತಿನಲ್ಲಿ ಎಲ್ಲರೂ ನೌಕರದಾರರು, ಚಾಕರಿಯನ್ನು ಮಾಡ್ತಕ್ಕಂಥವರು, ರೈತನೊಬ್ಬನೇ ನಿಜವಾಗಿಯೂ ಮಾಲಕ ಅನ್ನೋದನ್ನು ಯಾರೂ ಮರಿಬಾರದು. ಅದಕ್ಕೆ ಅಂತಹ ಇಳಿಹಾಳ ಬೊಮ್ಮಯ್ಯನವರು ಶಿವನಾಮ ಸ್ಮರಣವನ್ನು ಮಾಡ್ತಾ ಒಕ್ಕಲುತನವನ್ನು ಮಾಡ್ತಾ ಇದ್ರು. ಒಕ್ಕಲುತನ ಅಂದ್ರೆ ಇಂಥ ವಿದ್ಯೆ ಅದ. ಅದು ಈಗ ನೋಡ್ರಿ, ಮಣ್ಣದ, ಆ ಮಣ್ಣಿನೊಳಗೆ ನಮಗೆ ಏನಾದರೂ ಕಾಣಿಸ್ತತೇನು? ಏನ್ರಿ ಕಾಣಿಸ್ತದ? ಏನೇನೂ ಇಲ್ಲ. ಆದ್ರೆ ಆ ಮಣ್ಣಿನೊಳಗೆ ಇಂಥ ಶಕ್ತಿ ಅದ, ಇಡೀ ಸಚರಾಚರ ಜಗತ್ತನ್ನು ಪೋಷಿಸುವಂಥ ಅದ್ವಿತೀಯ ಶಕ್ತಿ ಎಲ್ಲಿ ಅಡಗ್ಯದ ಅಂದ್ರೆ ಮಣ್ಣಿನಲ್ಲಿ ಅಡಗ್ಯದ. ಮಣ್ಣಿನಿಂದಲೇ ದ್ರಾಕ್ಷಿ, ಮಣ್ಣಿನಿಂದಲೇ ಜ್ವಾಳ, ಕಾಳ, ಗೋಧಿ, ಗೆಣಸ, ಏನತಿರಿ ಎಲ್ಲವೂ ಈ ಜಗತ್ತಿನಲ್ಲಿ ಕಾಮಧೇನು, ಕಲ್ಪವೃಕ್ಷ, ಪರುಷಮಣಿ ಇವು ಏನೇನದಾವಲ್ಲ ಅವೆಲ್ಲ ಇಲ್ಲ ಅಂತಲ್ಲ. ಎಲ್ಲದಾವ ಅಂದ್ರೆ ಮಣ್ಣಿನಲ್ಲಿ ಅಡಗ್ಯಾವ. ಮಣ್ಣೇ ನಿಜವಾದಂತಹ ಕಾಮಧೇನು, ಮಣ್ಣೇ ನಿಜವಾದಂತಹ ಕಲ್ಪವೃಕ್ಷ, ಮಣ್ಣೇ ನಿಜವಾದಂತಹ ಪರುಷಮಣಿ ಅನ್ನುವುದನ್ನು ಯಾರೂ ಮರಿಲಾಕ ಹೋಗಬಾರದು. ಅದಕ್ಕೆ ಎದ್ದ ಕೂಡಲೇ ಬೆಳಗಾಗಿ ನಾನೆದ್ದು ಯಾರ್ಯಾರ ನೆನೆಯಲಿ ಎಳ್ಳು ಜೀರಿಗೆಯ ಬೆಳೆಯುವವಳ, ಎದ್ದು ಒಂದು ಗಳಿಗೆ ನೆನದೇನ ಅಂತ ಈ ತಾಯಂದಿರ ಹಾಡಿದರು. ಯಾರನ್ನು ನೆನೆಸೋದಪ್ಪ ಎದ್ದು ಕೂಡಲೇ? ಮಾವ ಏನ ನಮಗೆ ವರದಕ್ಷಿಣೆ ಕೊಡಬೇಕಾಗಿತ್ತು, ಕೊಟ್ಟಿಲ್ಲ ಅಂತ ಅವನ್ ನೆನೆಸ್ಕೋತ ಕೂತಿರಿ. ಮತ್ತು ಅವ ಸಾಲ ಕೊಡಾವಿದ್ದು ನಮಗೆ ಕೊಟ್ಟಿಲ್ಲ, ಬಡ್ಡಿ ಕೊಡಾವಿದ್ದು ಕೊಟ್ಟಿಲ್ಲ, ಇದನ್ನ ನೆನೆಸುವುದಲ್ಲ. ನಮ್ಮ ಹೊಟ್ಟೆಯನ್ನು ತುಂಬಿಸಿ ನಮ್ಮನ್ನು 100 ವರ್ಷಗಳ ಕಾಲ ಪೋಷಿಸುವಂಥ ಭೂತಾಯಿಯನ್ನು ನೆನೆಸಬೇಕು. ಯಾಕೆ ಅಂದ್ರೆ ಭೂತಾಯಿಗಿಂತಲೂ ದೊಡ್ಡ ತಾಯಿಯೇ ಜಗತ್ತಿನಲ್ಲಿ ಇಲ್ಲ ಅಂತ ನಾವು ಮರಿಬಾರದು. ಅಂತಹ ಒಕ್ಕಲುತನದ ದಿವ್ಯ ವಿದ್ಯೆಯ ಕುರಿತು, ಒಕ್ಕಲಿಗನ ಜೀವನದ ಕುರಿತು, ಆತನ ಭವ್ಯ ಬದುಕಿನ ಕುರಿತು ಒಂದು ತತ್ವಪದ. ಶಿವನು ನಂದಿಯನ್ನು ಭೂಲೋಕಕ್ಕೆ ಕಳಿಸಿದ, ಶಿವನಾಮ ಜಪಿಸುತ್ತಲೇ ಭವದ ಹಸಿವನ್ನು ನೀಗಿದೆ ರೈತಣ್ಣ, ಭವದ ಹಸಿವನ್ನು ನೀಗಿದೆ ರೈತಣ್ಣ, ರೈತಣ್ಣ. ದೇಶದ ಬೆನ್ನೆಲುಬಾಗಿ ಹಸಿದವರಿಗೆ ಉಸಿರಾದೆ, ಬಳಲಿದವರ ಅಳಲ ನೀಗಿದೆ ರೈತಣ್ಣ, ಬಳಲಿದವರ ಅಳಲ ನೀಗಿದೆ ನೀನೇ ರೈತಣ್ಣ. ದೇಶದ ಬೆನ್ನೆಲುಬು ನೀನೇ ರೈತಣ್ಣ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ನಡೆಸರ ಚಾಲ, ರೈತರಿಗೆ ಬಂದಿತ್ತು ಕುತ್ತಿಗೆಗೆ ಶೂಲ, ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಓ ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ನಡೆಸರ ಚಾಲ, ರೈತರ ಕುತ್ತಿಗೆಗೆ ಬಂದಿತ್ತು ಶೂಲ, ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಓ ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಕೂಲಿ ಮಾಡೋರ್ದೊಂದೇ ಕುಲ, ಕೂಲಿ ಮಾಡೋರ್ದೊಂದೇ ಕುಲ, ಮಾತಾಡಿಕೊಂಡು ಕೆತ್ತರ ಹುಲ್ಲ. ಹಲೋ
ಕೂಲಿ ಮಾಡೋರ್ದೊಂದೇ ಕುಲ, ಮಾತಾಡಿಕೊಂಡು ಕೆತ್ತರ ಹುಲ್ಲ. ಹಿಂದ ಮುಂದ ಆಗಂಗಿಲ್ಲ, ಮುಂದ ಹೋದವ್ರಿಗೆ ಹೊಡಿತಾರ ಕಲ್ಲ. ಹಿಂದ ಮುಂದ ಆಗಂಗಿಲ್ಲ, ಮುಂದ ಹೋದವ್ರಿಗೆ ಹೊಡಿತಾರ ಕಲ್ಲ. ಗುತ್ತ ಏನು ಕರಾಸಿ ನಮ ಕೊಟ್ಟಿಲ್ಲ, ಮುಂದ ಹೋಗಿ ಎನಿಸಿಕೋಬೇಡ ಹೊಲ. ಮುಂದ ಹೋಗಿ ಎನಿಸಿಕೋಬೇಡ ಹೊಲ. ಮೈ ಮುರ್ದಂದಿ ಮಾಡೋದಿಲ್ಲ, ಪಗರ ಬೇಡ ತಾರ ಕುಲ್ಲ. ಮೈ ಮುರ್ದಂದಿ ಮಾಡಂಗಿಲ್ಲ, ಪಗರ ಬೇಡ ತಾರ ಕುಲ್ಲ. ಹೆಚ್ಚು ಕಡಿಮೆ ಹೇಳಂಗಿಲ್ಲ, ಅಂತರ ನಾಳೆ ಬರುವುದಿಲ್ಲ. ಹೆಚ್ಚು ಕಡಿಮೆ ಹೇಳಂಗಿಲ್ಲ, ಅಂತರ ನಾಳೆ ಬರುವುದಿಲ್ಲ. ಕಿಟಕಿ ನಮಗಾಗಿ ಬರೋದಿಲ್ಲ, ಬಾಯಿ ಬಡ್ದು ರೈತಗ ಮಾಡರ ಗೋಳ. ಓ ಬಾಯಿ ಬಡ್ದು ರೈತಗ ಮಾಡರ ಗೋಳ. ಕೂಲಿಯವ್ರ ಕುದುರೆಯ ಮ್ಯಾಲ ಏರಿ ಕುಂತು ನಡೆಸರ ಚಾಲ. ರೈತರ ಕುದುರೆಗೆ ಬಂದಿತ್ತು ಶೂಲ, ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಓ ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಹರಗಿ ಬಿತ್ತಿ ಮಾಡಬೇಕು ಹೊಲ, ರಾಶಿ ಮಾಡಿ ತುಂಡರ ಚೀಲ. ಹರಗಿ ಬಿತ್ತಿ ಮಾಡಬೇಕು ಹೊಲ, ರಾಶಿ ಮಾಡಿ ತುಂಡರ ಚೀಲ. ಬೆಳಿ ಮ್ಯಾಲ ತಗದನ ಸಾಲ, ಅಡತಿಗಿ ಹಚ್ಚನ ಮಾಲ. ಬೆಳಿ ಮ್ಯಾಲ ತಗದನ ಸಾಲ, ಅಡತಿಗಿ ಹಚ್ಚನ ಮಾಲ. ಬಡ್ಡಿ ಗಟ್ಟ ಮುರಿದು ಕೊಟ್ಟರ ಖಾಲಿ ಚೀಲ. ಅಡತಿಯವರು ಕುಂತರ ಗಾದಿ ಮ್ಯಾಲ. ಓ ಅಡತಿಯವರು ಕುಂತರ ಗಾದಿ ಮ್ಯಾಲ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ನಡೆಸರ ಚಾಲ. ರೈತರ ಕೈಗೆ ಬಂದಿತು ಶೂಲ, ಕೈಲಿ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ರೈತರಿಗೆ ಹಿಡಿದಿತ್ತು ಬುಗುಲ, ಕಡಿಮಾತೋ ಮಳೆಗಾಲ ಮಳೆಗಾಲ. ರೈತರಿಗೆ ಹಿಡಿದಿತ್ತು ಬುಗುಲ, ಕಡಿಮಾತೋ ಮಳೆಗಾಲ. ಮಾಡಿದ ಸಾಲ ಮುಕ್ತಾಲಿಲ್ಲ, ತಲಿನಾಲ ಹೊರಿಸಾಲ. ಮಾಡಿದ ಸಾಲ ಮುಕ್ತಾಲಿಲ್ಲ, ತಲಿನಾಲ ಹೊರಿಸಾಲ. ಒಕ್ಕಲತನದಾಗ ರುಚಿ ಉಳ್ಳದಿಲ್ಲ, ರೈತನ ಮ್ಯಾಲ ಗಣಿಯಾಡುವುದು ಎಲ್ಲ. ಓ ರೈತನ ಮ್ಯಾಲ ಗಣಿಯಾಡುವುದು ಜಗವೆಲ್ಲ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಂತು ನಡೆಸರ ಚಾಲ. ರೈತರ ಕೈಗೆ ಬಂದಿತು ಶೂಲ, ಕೈಲೆ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಓ ರೈತರಿಗೆ ಹಿಡಿಯದು ಬಂತವ್ರ. ಕೊಟ್ಟಿ ಗುಣ ಬಿಡಬೇಕು ಮೊದಲ, ಭಕ್ತಿಯಿಂದ ದುಡಿ ಭೂಮಿ ಮ್ಯಾಲ. ಕೊಟ್ಟಿ ಗುಣ ಬಿಡಬೇಕು ಮೊದಲ, ಭಕ್ತಿ ಇಟ್ಟು ದುಡಿ ಭೂಮಿ ಮ್ಯಾಲ. ಭೂಮಿ ಮ್ಯಾಲ ಅನೆಯ ದುಡಿದರೆ ಸಾಯೋ ತನಕ ಅನ್ನಾಗೋದಿಲ್ಲ. ಭೂಮಿ ಮ್ಯಾಲ ಅನೆಯ ದುಡಿದರೆ ಸಾಯೋ ತನಕ ಅನ್ನಾಗೋದಿಲ್ಲ. ಭಾವ ಸುಖದ ಭಾಗ್ಯಕ್ಕೆ
ಪಾಡಿ ಚಂದ್ರಶನ ಕವಿ ಕುಲ್ಲ ಕೂಲಿಯವರು ಕುದುರೆಯ ಮ್ಯಾಲ ಏರಿ ಗುಂಪು ನಡೆಸರ ಚಾಲ ರೈತರ ಕೈಗೆ ಬಂದಿತು ಶೂಲ ಕೈಲಿ ಕೊಟ್ಟು ಹಿಡಿಯದು ಬಂದವರ ಕಾಲ ಓ ಕೈಲಿ ಕೊಟ್ಟು ಹಿಡಿಯದು ಬಂದವರ ಕಾಲ ಕೈಲಿ ಕೊಟ್ಟು ಹಿಡಿಯದು ಬಂದವರ ಕಾಲ ಗುರು ಬಸವೇಶ್ವರ ಮಹಾರಾಜ ಕಿ ಕೂಲಿಯವರು ಕುದುರೆ ಮೇಲೆ ಕುಂತಾರ ತಾಡಿದ್ರು ಅವರು. ರೈತರ ಪರಿಸ್ಥಿತಿ ಈಗ ಭಾಳ ಕಷ್ಟದ್ದಾಗ್ಯದ. ಅದಕ್ಕೆ ರೈತರಾದಂಥವರು ಬಹಳ ಜಾಗ್ರತೆಯಿಂದ ದುಡಿಬೇಕಾಗುತ್ತದೆ. ಹಂಗೆ